ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಆಲೂರು ಘಟಕದ ವತಿಯಿಂದ 12 ಆಗಸ್ಟ್ 2024ರಂದು 2017ರಲ್ಲಿ ರೂಪಿತಗೊಂಡಿರುವಂತಹ ಹೊಸ ವೃದ್ಧ ಹಾಗೂ ನೇಮಕಾತಿಯ ನಿಯಮಗಳನ್ನು ರಾಜ್ಯ ಮಟ್ಟದಲ್ಲಿ ಆದೇಶ ಮಾಡುವಂತಹ ಆದೇಶವನ್ನು ರದ್ದುಪಡಿಸಬೇಕು ಅಂತ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ರವರು ತಿಳಿಸಿದ್ದಾರೆ. 2017ರಲ್ಲಿ ಜಾರಿಯಾದಂಥ ವೃಂದ ಹಾಗೂ ಮತ್ತು ನೇಮಕಾತಿಯ ನಿಯಮಗಳನ್ನು 2016ರ ಮುನ್ನ ನೇಮಕಾತಿಯಾದಂಥ ಎಲ್ಲ ಪ್ರಾಥಮಿಕ ಶಿಕ್ಷಕರಿಗೆ 2016ಕ್ಕೆ ಪೂರ್ವದಂತೆ ಪ್ರೌಢಶಾಲೆಗಳಿಗೆ ಅರ್ಹತೆಯ ಆಧಾರದ ಮೇಲೆ ಬಡ್ತಿಯನ್ನು ನೀಡಬೇಕು ಮತ್ತು ಮುಖ್ಯ ಗುರುಗಳ ಮತ್ತು ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳಿಗೆ ಭರ್ತಿಯನ್ನು ನೀಡಬೇಕು ಅಂತ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಘಟಕದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಕಚೇರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಎರಡು ವಿಭಾಗ ಮಾಡ್ತಾರೆ. ಇದರಿಂದ ಏನಾಗ್ತದೆ, ಸುಮಾರು 1,75,000ಕ್ಕೂ ಹೆಚ್ಚು ಜನ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ವಿಂಗಡಣೆ ಮಾಡಿ ನಮ್ಮ ಹುದ್ದೆಗಳನ್ನು ಕಡಿತಗೊಳಿಸುವುದರಿಂದ ಸರಿಸುಮಾರು 50,000-60,000 ಜನ ಹೆಚ್ಚುವರಿ ಶಿಕ್ಷಕರಾಗ್ತಾರೆ. ಅವರಿಗೆ ಯಾವುದೇ ಒಬ್ಬರು ಒಂದು ಶಾಲೆಯಿಂದ ಹಿರಿಯ ಪ್ರಾಥಮಿಕ ಶಾಲೆಯ ವರ್ಗಾವಣೆ ಹೊಂದಿದ ತಕ್ಷಣ ಅಲ್ಲಿರುವಂಥ ಹುದ್ದೆಗಳು ಸಂಸ್ಕೃತಿಯಾಗಿ ಪರಿವರ್ತನೆ ಆಗಿತ್ತು. ಸರಿಸುಮಾರು 25-30 ಶಾಲಾ ಶಿಕ್ಷಕರ ಸಂಘ ಆಲೂರು ತಾಲೂಕು ಘಟಕದ ವತಿಯಿಂದ ಇದೇ 12 ಆಗಸ್ಟ್ 2024ರಂದು ಬೆಂಗಳೂರಿನಲ್ಲಿ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ C&R ರದ್ದುಪಡಿಸಬೇಕೆಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ 2017ರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು 2000ಕ್ಕಿಂತ ಮೊದಲು ನೇಮಕಾತ ಆದವರಿಗೆ ಅನ್ವಯಿಸಬಾರ್ದು. ಅದೇ ರೀತಿ ಅರ್ಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಅರ್ಹತೆ ಆಧಾರದ ಮೇಲೆ ಪ್ರೌಢಶಾಲೆಗಳಿಗೆ ಬಡ್ತಿಯನ್ನು ನೀಡಬೇಕು. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 2016ರ ಪೂರ್ವದಂತೆ ಮುಖ್ಯ ಗುರುಗಳ ಹಾಗೂ ಹಿರಿಯ ಮುಖ್ಯ ಗುರುಗಳ ಹುದ್ದೆಗಳಿಗೆ ಬಡ್ತಿಯನ್ನು ನೀಡಬೇಕು. ಯಾಕಂದರೆ 2017ರಲ್ಲಿ ಜಾರಿಗೆ ತಂದಂಥ ಈ C&R ಎಂಬ ಮರಣ ಶಾಸನ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅತ್ಯಂತ ಕೆಟ್ಟದಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಯಾತಕ್ಕೆ ಅಂದರೆ ನಾವು 2017ರಲ್ಲಿ ಜಾರಿಯಾದರೂ ಕೂಡ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅಂತ ಏಕೈಕ ಒಂದೇ ಉದ್ದೇಶದಿಂದ ನಾವು ಇಲ್ಲಿವರೆಗೂ ಕೂಡ ಸರಿಸುಮಾರು 6ರಿಂದ 7 ವರ್ಷಗಳ ಕಾಲ ನಾವು ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದಿದ್ದೀವಿ. ಆದಾಗ್ಯೂ ಕೂಡ ಸರ್ಕಾರ ನಮ್ಮ ಬಗ್ಗೆ ಗಮನ ಹರಿಸದೆ ಈ ಒಂದು 2017ರಲ್ಲಿ ಏನು ಜಾರಿಗೆ ತಂದಂಥ C&R ಇದೆಯಲ್ಲ, ಈ ನಿಯಮವನ್ನು ತಕ್ಷಣದಿಂದಲೇ ನಮಗೆ ಏನು ಮಾಡಬೇಕು, ವಾಪಸ್ ಹಿಂದಕ್ಕೆ ಪಡಿಬೇಕು. ನಮಗೆ ಒಂದು ಇದು 2017ಗಿಂತ ಪೂರ್ವದಲ್ಲಿ ನೇಮಕ ಆದವರಿಗೆ ಅನ್ವಯಿಸೋದಿಲ್ಲ ಎಂಬ ಒಂದು ಕಾರ್ಯಾದೇಶವನ್ನು ಹೊರಡಿಸಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಾವು ಇದೇ 12ರಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ತಾದ ಒಂದು ಹೋರಾಟವನ್ನು ಶಾಲೆಗಳನ್ನು ಬಂದ್ ಮಾಡೋದ್ರ ಮೂಲಕ ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಬೃಹತ್ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ. ಆದಾಗ್ಯೂ ಕೂಡ ಸರ್ಕಾರ ಇದಕ್ಕೆ ಸ್ಪಂದಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ರಾಜ್ಯ ಸಂಘ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದ